ಹಲೋ. ಗೊತ್ತ ಬಿಡ ಸೋತಿದೀವಿ. ಏನ್ ಮಾಮ್ ಎಲ್ಲರೂ ಕಮ್ ಬ್ಯಾಕ್ ಮಾಡಿದ್ರೆ ನೀವು ರಿವರ್ಸ್ ಬ್ಯಾಕ್ ಮಾಡ್ತಾ ಇದೀರಾ? ನಾವು ಸೋಲ್ಸ್ ಕಳ್ಸಿರೋ ಟೀಮ್ ಜೊತೆ ಸೋತೋದ್ರಲ್ಲೋ. ಅದ್ರಲ್ಲೂ ಏನಪ್ಪಾ ನಿಮ್ ಗಾಯಕ್ವಾಡ್ ಇಡೀ ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ. ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲ ಸೋಲೋದ್ ನೋಡಿದೀನಿ, ನೀವ್ ಒಂಥರ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಸೋಲ್ತೀರಪ್ಪ. ಆದ್ರೂ ಬಿಟ್ಟಿಲ್ಲ, ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ. ಟಫ್ ಕಾಂಪಿಟೇಷನ್ ಸಾಮಾನ್ ಕಾಂಪಿಟೇಷನ್ ಕೊಟ್ಟಿದೀರಾ. 16 ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬಿಟ್ಟು ಮನೆಗೆ ಹೋಗೋರು ಅವರು. ಕಾಂಪಿಟೇಷನ್ ಅಂದ್ರೆ ಏನ್ ಗೊತ್ತಾ? ನಿಮ್ದಾದ್ಮೇಲೆ ಆಯ್ತಲ್ಲ ಲಕ್ನೋ KKR ಒಬ್ಬ ಬಾಲರ್ ಮೊಹಮ್ಮದ್ ಶಮಿ ಸೋಲ್ತಿರೋ ಮ್ಯಾಚ್ ನ ಲಾಸ್ಟ್ ಅಲ್ಲಿ 6 ಹೊಡ್ಬಿಟ್ಟು ಟೈ ಮಾಡ್ದ. ಅದು ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಅದು ಮಸ್ತ್ ಅಲ್ಲೇ. ಏನ್ ಹೇಳ ಕಷ್ಟಪಟ್ಟು ಅವ್ನು ಟೈಮ್ ಮಾಡ್ಕೊಟ್ಟ. ಈ LST ಡೇಟನ್ ಮಕ್ಳು ಸೂಪರ್ ಓವರ್ ಅಲ್ಲಿ ಸುನಿಲ್ ನಾರಾಯಣ್ ಬೌಲಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರು 4 ಅನ್ನ ಬಿಟ್ಟವ್ರೆ. ಇನ್ನೇನು ಋತುರಾಜ್ ಗಾಯಕ್ವಾಡ್ ನ ಕಳಿಸ್ಬೇಕಾಗಿತ್ತಾ? ಎಷ್ಟು ಉರ್ಸ್ತಾವ್ರು. ನನ್ ಏನಂದೇನು KKR ಬೇಕಾದ್ರೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಪ್ಲೇ ಆಫ್ ಬಂದ್ಬಿಡ್ತಾರೆ, ನೀವು ಬರಲ್ಲ. ಅಲ್ರಿ ಇತ್ತಿತ್ಲಾಗ 40-45 ವರ್ಷ ಮೇಲ್ಪಟ್ಟ ಆಂಟಿಯರು ಸ್ಟೇಟಸ್ ಹಾಕತ್ತಾರ ಐ ಎಮ್ ಸಿಂಗಲ್ ಅಂತ. ಬೇ ಚಿಗವ್ವ, ಅದನ್ನ ನಮ್ಮ ಕಡೆ ಸಿಂಗಲ್ ಅನ್ನಲ್ಲ, ಮತ್ತೆ ಸಿಗ್ನಲ್ ಅಂತಾರೆ. ವಿಚಾರ ಮಾಡಿ status ಹಾಕು. ನನ್ನೇ ರೇಗಿಸ್ತೇನೆ ನೀನು. ನನ್ನ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ನನ್ನ ಬಾಯ್ ಫ್ರೆಂಡ್ ಬಂದ್ರೆ ಎಲ್ಲ ಸುಸ್ಸು ಮಾಡ್ಕೊಂತಾರೆ. ಇವಾಗ ನೋಡು ಕರಿತೀನಿ, ನನ್ನ ಬಾಯ್ ಫ್ರೆಂಡ್ ಸಿಂಹ. ಈಗ ಬರಲಿ ಬೇಗ. ಅವ್ನು ನನ್ನ ರೇಗಿಸ್ತಾ ಇದ್ದ ನೋಡು, ನನ್ನನ್ನೇ ರೇಗಿಸ್ತಾ ಇದ್ದಾನ ನೋಡು. ಬೈ ಅವನಿಗೆ ರೇಗಿಸ್ತಾ ನೀನು? ಬೈ ಬ್ಯಾಡ್ ಬಾಯ್. ಹಾ ಹಂಗ್ಯಾರು ಬೈತಾರೆ? ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ಬೈ. ಲೋಫರ್. ಇಲ್ಲೂ ಅವ್ನು ಎದ್ರಕೋಬೇಕಂಗ್ ಮಾಡು, ಎದ್ರಕೋ. ನಿಮ್ ಮಮ್ಮಿಗೆ ಹೇಳ್ತೀನಿ ಮನೆಗೆ. ನಾನೇ ಬೈದ್ ಬಿಡ್ತೀನಿ ಇವಾಗ ಅವನಿಗೆ. ಏನು ನಿನಗೆ ಮನ ಮರಿದಿಲ್ವ? ಅಕ್ಕ ತಂಗಿ ಇಲ್ಲ ಮನೆಯಲ್ಲಿ, ಯಾರಂಗ್ ಬೈತಾರೆ? ತಟ್ಟಿ ಮಾಡಿ. ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ಯಾವ ಪ್ರಾಣಿ ತನ್ನ ಬೇಟೆನ ಬಲೆಗೆ ಬೀಳಿಸ್ಕೊಂಡು ಚಿತ್ರಹಿಂಸೆ ಕೊಟ್ಟಿ ಸಾಯಿಸುತ್ತೆ? ನನಗೆ ಯಾಕೆ ಹಂಗೆ ನೋಡ್ತಾ ಇದ್ಯಾ ಹೇಳು? ನಮ್ಮ ಹುಡುಗರೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಕುಯ್ದ್ ಬಿಡ್ತೀನಿ. ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಹುಮ್ಮಸ್ಸಿಂದ ನಮ್ದೇ ಕಪ್ಪ ಆಗಿದೆ. JCB ಅಣ್ಣ ಇದೆ ಅಂತ ಪ್ಯಾಂಟ್ ಕೊಂಡಿದ್ದೇವ ಮನೆ ಬೇಡಲ್ಲತ್ತಾರ ಅಣ್ಣ. ಅಣ್ಣ ಇದು ಬ್ಯಾಗಿ ಜೀನ್ಸ್ ಅದು ಅಣ್ಣ. ಇದೆಲ್ಲ ಹಿಂಗೆ ಲೂಸೇ ಇರ್ತದ. ಹಾ ಹೆಂಗದ ಫಿಟ್ಟಿಂಗ್ ಬರಬರದಲ್ಲ? ಹಾ ನಿಮ್ ಮನ್ಯಾಗ ಹೇಳು 2027 ಮಾಡಲ್ ಅಂತ ಹೇಳು. ಗೆಳೆಯ ಅಂತೂ ಮನೆ ಕಟ್ಟಿಸ್ಬಿಟ್ಟೆ. ಏನು ನೀವು ಸವಾಸ ಬಿಟ್ಟ ಮೇಲೆ ಇದೆಲ್ಲ ಸಾಧ್ಯ ಆಯ್ತಪ್ಪ. ದರ್ಶು ನೋಡು ಇಲ್ಲಿ ಯಾವ ಕಚ್ಚಿದೆ. ಎಲ್ಲಿ ತೋರ್ಸಿ. ಬೇಗ ಹೋಗಿ ಬೇವು ಮತ್ತೆ ಉಪ್ಪು ಪೇಸ್ಟ್ ಮಾಡ್ಕೊಂಬ ಹೋಗು. ತಗೊಳ್ಳಿ. ನೀನ್ ಟೆನ್ಷನ್ ತಗೋಬೇಡ ಆಯ್ತಾ? ಇದನ್ನ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿನಗೆ ಹೆಂಗ್ ಗೊತ್ತಿದಲ್ಲ? ನಾನ್ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಡ್ತಿದ್ದೆ, ಅದಕ್ಕೆ ನಂಗೆಲ್ಲ ಗೊತ್ತು. ಆಂಬುಲೆನ್ಸ್ ತೊಳಿ ಬೈ. ಎಷ್ಟು ಬೈ? 150 ಬೈ. ಗ್ಯಾರಂಟಿ ಐತಾ ಇಲ್ವಾ? ಇದೆ ಬೈ. ಅಲ್ಲಿ ಮುಂದೆ ಬಿಲ್ಡಿಂಗ್ ಕಾಣಿಸ್ತಾ ಇದ್ಯಾ? ಅದ್ರ ಪಕ್ಕ ಇನ್ನೊಂದ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ? ಅಲ್ಲಿ ನೆಗೆದು ಬಿಡಿ. ನಿಮ್ ತಿಗ ಹರಿದೋಗುತ್ತೆ, ಚಡ್ಡಿ ಹರಿದೋಗಲ್ಲ. ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದುವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್
ಅಪ್ಪಾಜಿ ಮೊದ್ಲು ಏನ್ ಕೆಲಸ ಮಾಡ್ತಿದ್ದೆ ನೀನು? ನಾನಾ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಪ್ಪಾಜಿ, ತೆಗ್ದಾಕ್ಬಿಟ್ರು. ಯಾಕೆ? ಏನಿಲ್ಲ ಅಪ್ಪಾಜಿ, ರೈಲ್ ಓಡಿಸ್ಕೊ ಹೋಯ್ತಾ ಇದ್ನಾ, ಸಡನ್ ರೈಲ್ವೆ ಟ್ರ್ಯಾಕ್ ಒಬ್ಬ ಅಡ್ಡ ಬಂದ್ಬಿಟ್ಟ. ನಾನು ಸಖತ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ಬಿಟ್ಟೆ, ಸಾರ್ ರೈಲ್ವೆ ಟ್ರ್ಯಾಕ್ ಒಬ್ಬ ಅಡ್ಡ ಬಂದ್ಬಿಟ್ಟವನೆ ಸರ್ ಅಂದೆ. ಅದಕ್ಕೆ ಅವ್ರು ಕೇಳಿದ್ರು ರೈಲಲ್ಲಿ ಎಷ್ಟ್ ಜನ ಅವ್ರೆ ಅಂದ್ರು. 1,000 ಜನ ಅವ್ರೆ ಸರ್ ಅಂದ್ರು. ರೈಲ್ವೆ ಟ್ರ್ಯಾಕ್ ಮುಂದೆ ಎಷ್ಟ್ ಜನ ಅವ್ರೆ ಸರ್, ಒಬ್ಬ ಅವನೇ ಅಂದ್ರು. 1,000 ಜನಕ್ಕೆ ಒಬ್ಬ ನೋಡೋದ್ ಬಿಸಾಕು ಅಂದ್ರು. ನಾನ್ ಬಿಟ್ಟಾನ ಗೋಳಿ ಮಗ ಬಾಳೆ ತೋಟದೊಳಗೆ ಬಿಡದ, ನಾನ್ ಬಿಟ್ಟಾನ ನುಗ್ಗಿಸ್ತೆ ಬಾಳೆ ತೋಟದೊಳಗೆ. 1,000 ಜನ ಹೋದ್ರು, ಕೆಲ್ಸ ಹೋಯ್ತು. ಹಲೋ, ಎಲ್ಲೇ ಏರ್ಪಕ್ಕ ಬೀಡಿ ಮುಗಿದಿದ್ವು, ಈಗ ಬಂದೆ. ನೀನ್ ಬೀಡಿ ಪೋಳಕ್ ನಾನು ಬೂಡ್ ಸೇಸಿ ನಿನ್ ಏನ್ ಬಂದಿರೋದು ಬರಬಾರ್ದು. ನನ್ ಮಗಳು ಏನ್ ಮಾಡ್ತಾಳಲ್ಲಿ? ಬಸ್ನಾಗ ಒಯ್ದಾಳತ್ತೆ. ಊರಿಗೆ ಬರ್ತಾವಳೇನು? ಇಲ್ಲ, ಸಮೋಸನ ಜ್ಯೂಸ್ ಮಾರಕ್ ಹೋಗ್ಯಾಳ ಬಸ್ನಾಗ. ನೋಡ್ದೇನಪ್ಪ ನಮ್ಮ ಮನೆ ನನ್ ಮಗಳು ಬಂದೆ, ಚೆನ್ನಾಗಿದ್ದಾಳ ಹೆಂಗ? ಅವಳಿಗೇನತ್ತೆ, ಒಂದ್ ಕಣ್ಣು ಬೇರೆ ಕಾಣಲ್ಲ. ಕಣ್ಣಿಗೆ ಏನಾತಲೆ? ಮೊನ್ನೆ ದುಡ್ಡು ಕೊಡಂದ್ರೆ ತೆಂಡೆ ಮಾಡಿದ್ಲು, ಅದಕ್ಕೆ ಕೊಳ್ಳಿ ಸೌದೆ ತಗೊಂಡು ಕುಕ್ಕಿದ್ದೆ ಕಣ್ಣಿಗೆ. ನನ್ ಕೈ ಇಡಕ್ ಆಗಲ್ಲಪ್ಪ, ಇವರೆಲ್ಲ ಕೇಳಿಸ್ಕೊಂಡು. ನನ್ ಮಗನೇ ನಮ್ಮ ಊರಾಗ ಬಾ, ಊರ್ ಮುಂದ್ ಬಾಗಿಲು ನೇತಾಕಲ್ಲ ಅಂದ್ರೆ ಕೇಳಿ ನಿನ್ನ. ಇಷ್ಟಕ್ಕೆಲ್ಲ ಬ್ಯಾನರೇ ಹಾಕತ್ತೆ. ಕೊಡಲ್ಲ ನನ್ ಮಗಳ ಕೈ ಮುಚ್ಕೊಂಡ್ ಫೋನ್. ಬಿಸ್ನೆಸ್ ಅವರತ್ತೆ. ನಿನ್ ಬಿಸ್ನೆಸ್ ಟೈಮಿಗೆ ನಾನು ಬೂಡ್ ಸೇಸಿ ಹೋಗೋದ್ ಹೋದ್ಲ. ನನ್ ಮುಂದೆ ಒಂದ್ ಜೊತೆ ಬಟ್ಟೆ ನನ್ನ ಹೆಚ್ಚೆ ತಗೊಂಡು ಹೋಗಿಲ್ಲ. ಮಕ್ಕಿ ಹಂಗ್ ಮಾಡ್ತಾಳೋ ಏನೋ. ಐದವತ್ತೆ ಕೊಡ್ಸಿದ್ದೇನು ಹಬ್ಬಕ್ಕೆ? ನನಗೆ ನೀರ್ ಹಿಡ್ದೈತಿ ಏನು, ನನ್ನವೇ ಶರ್ಟ್ ಮ್ಯಾಕಾಗ ವಿಕ್ಕೆಂತ. ಅವ್ಳು ಉಂಡೆಗಳ ಇಲ್ಲಲೇ, ಅದು ಸಿಲಿಂಡರ್ ಇಲ್ಲ. ರಾಮ, I only want the Ferrari 250 GTO. I'm willing to wait, but that's the only car I want. Yeah, sure. Thank you. ಬೇಬಿ, ವಾಟ್ಸ್ ದ ಮ್ಯಾಟರ್? ಏನಾಯ್ತು? ಕಾರ್ ಬುಕ್ ಮಾಡತ್ತಿದ್ದೆ, ಬಾಳ್ ಡಿಲೇ ಮಾಡಕತ್ತಾರ. 90% ಪೇ ಮಾಡ್ಬಿಟ್ಟೆ. ಓ ಶಿಟ್ ಬೇಬಿ, ಇದಕ್ಕೆ ಬುಕ್ ಮಾಡಿವಿ. ಐ ಹ್ಯಾವ್ ಆಲ್ರೆಡಿ ಬುಕ್ಡ್ ಬುಗಾಟಿ ಶಾರೋನ್. ಇರ್ಲಿ ಬೇಬಿ, ಕಲೆಕ್ಷನ್ ಹಾಕಿರ್ತಿ. That's my girl. Mr. Manmukul, what's today's prime location? Yeah, we'll be there in 10 minutes, okay? Yeah, I'll get back to you. Yes. Mr. Hamilton, please take us to. ಅಮ್ಮ ತಾಯಿ, ನನ್ನ ಗಂಡ ನೋಡು ಊಟ ಮಾಡ್ಲಾರ್ದ ಹೆಂಗಾಗೈತಿ. ಕೊಡ್ತಾಯಿ ಬೆಳಗ್ಗಿಂದ ಒಂದು ಗಿರಾಕಿ ಬರಂಗಿಲ್ಲಲ್ಲ. ಅಣ್ಣ ಆರಾಮಣ್ಣ? ಹಾ ಆರಾಮಪ್ಪ, ಬಾ ಎರಡು ಮಾತ್ರ ತಗೊಂಡೋಗು. ಈಟಿಂಗೇನಲ್ಲಿ ಮಾತಾಡ್ಸೋದೇ ಕಷ್ಟ ಆಗೈತೆ. ತಲೆಗಿಲೆ ಕೆಟ್ಟೈತೇನೈತೆ? ಬಾರಲ್ಲ. ಯಾಕಲ್ಲ ಜನಗಳಿಗೆ ಸುಮ್ ತಲೆ ಚಿಂತಿಯಲ್ಲ? ಹಂಗೆ ಕಾಣ, ಟೈಮ್ ಪಾಸ್ ಆಗ್ತಿಲ್ಲಲ್ಲ. ಅಣ್ಣ 20 ರೂಪಾಯಿ ಕೊಡೋಣ. ಯಾಕ ಕೊಡೋಣ ಇಲ್ಲಿ. ತಾಳ ಯಾಕೆ 20 ರೂಪಾಯಿ ಇಸ್ಕೊಂಡು ಹೋಗ್ಯಾನ? 20 ರೂಪಾಯಿ ಏನ್ ಮಾಡ್ತಾನೆ ಇವನು? ಅಣ್ಣ ಮೈಕ ನಾವು ಮಾತ್ರ ಕೊಡೋಣ. ಯಾಕ ತಲೆಗಿಲೆ ಕೆಟ್ಟೈತೆ ನನಗಲ್ಲಿ? ಅಣ್ಣ ಇವಾಗ ನೀನು ನನಗೆ ಮಾತ್ರ ಕೊಡ್ತೀಯ, ನಾನು ದುಡ್ಡು ಕೊಡ್ತೀನಿ. ನಾನು ಒಳಗೆ ಬಂದು ಮಾತ್ರ ಇಕ್ತೀನಿ. ದುಡ್ಡು ನಮ್ಮ ತಗ ಇರುತ್ತೆ, ಮಾತ್ರ ನಮ್ಮ ಕಡೆನೂ ಇರುತ್ತೆ. ಹೆಂಗೆ ಐಡಿಯಾ? ಟೈಮ್ ಪಾಸಿಗೆ ನನಗೆ ತಲೆ ಚಿಂತಿಯಲ್ಲ? ನಿನ್ನ ಅಲ್ಲಿ ಬೆಳಗ್ಗೆ ATM ಅಲ್ಲಿ ಕ್ಯಾಶ್ ನಾನು ಡ್ರಾ ಮಾಡಕ್ಕೆ ಅಂತ ಹೋದಾಗ ಇವ್ರು ನನಗೆ ಪರಿಚಯ ಆದ್ರು. ಅಂದ್ರೆ ಇವ್ರು ಕ್ಯಾಶ್ ಡ್ರಾ ಮಾಡಕ್ ಬಂದ್ರೆ ನಾನು ಕ್ಯಾಶ್ ಹಾಕಕ್ ಬಂದಿದ್ದೆ. ನನಗೆ ಇವರು ಒಂದು ATM ಅಲ್ಲಿ ಸಿಕ್ಕಿದ್ದು. ಬರ್ತಾಳೆ ಮಗ, ಅದೇ ಹೆಂಗೋ ಬರ್ತಾಳೆ. ಹೈ ಬ್ರ್ಯಾಂಡ್ ಕುಡಿಬ್ಯಾಡ, ಲೋಕಲ್ ಬಿಡಬ್ಯಾಡ. ಹೈ ಬ್ರ್ಯಾಂಡ್ ಕುಡಿಬ್ಯಾಡ, ಲೋಕಲ್ ಬಿಡಬ್ಯಾಡ. ಕುಡಿದ್ರು ಹೆಚ್ಚಿಗೆ ಕುಡಿಬ್ಯಾಡ, ನಿನ್ನ ಲಿಮಿಟ್ ಬಿಡಬ್ಯಾಡ. ಕುಡಿದ್ರು ಹೆಚ್ಚಿಗೆ ಕುಡಿಬ್ಯಾಡ, ನಿನ್ನ ಲಿಮಿಟ್ ಬಿಡಬ್ಯಾಡ. ಹೆಚ್ಚಿಗೆ ಕುಡಿಬ್ಯಾಡ, ನಿನ್ನ ಲಿಮಿಟ್ ಬಿಡಬ್ಯಾಡ. ಕುಡಿದ್ರು ಹೆಚ್ಚಿಗೆ ಕುಡಿಬ್ಯಾಡ, ನಿನ್ನ ಲಿಮಿಟ್ ಬಿಡಬ್ಯಾಡ. ಸರ್, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ.
ಕೇಳಿ ನಿಮ್ ಮನೇಲಿ ಕರೆಂಟ್ ಹೋದಾಗ ನಿಮ್ಮನ್ನ ಯಾವ ತರ ಹುಡುಕ್ತಾರೆ? ನಮ್ಮ ಮನೇಲಿ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದ್ 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ಇವ್ನ್ಯಾವನ ಸೆಡೆ ನನ್ ಮಗ. ಆಗ ಮಾರ್ರಿ ಏನಮ್ಮ ಆಯ್ತು? ಈಗ ಈ ಮಗು ನೆನೆ ರಾತ್ರಿ ಹುಷಾರಿಲ್ಲ ಮೇಡಮ್. ತಲೆ ಮೇಲ್ ಕೆತ್ತಮ್ಮ. ಏನಮ್ಮ ನಿನ್ ಹೆಸರು? ಆಗ ಸುನೀತಾ ಅಂತ. ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಆ ಹೊಟ್ಟೆ ನೋವು ಅಂತಿದ್ಲು ಮೇಡಮ್ ನವ್ರೆ. ಮಾತೆ ಕೊಟ್ಟಿದ್ನಿ, ತಿರ್ಗಾ ಏನೋ ಹೊಟ್ಟೆ ನೋವು ಅಂತಿದ್ಲು. ನಿನ್ ಮಾತಾಡಕ್ ಬರಲ್ಲ ನಮ್ಮ. ಹೇಳಮ್ಮ ಏನಾಯ್ತು? ಇನ್ನೇನೇನ ಆಗ್ತದಮ್ಮ? ಅದೇನೋ ಸುಳ್ಕೊಡಿತೈತೆ ಅದು ಮೇಡಮ್ ನೋಡಿ. ಏನೇನೋ ಹೇಳ್ತಾಳೆ ಮೇಡಮ್ ನೋಡಿ. ಬೈ ಆಮೇಲೆ ಬರ್ತಾನೋ ಬೈ, ಬರ್ತಾನ ಕೈ ಕೊಡ್ತಾನ ಹುಸ್ಸೊಳೆ ಮಗ ಅವ. ಏಯ್ ಬನ್ರೋ ಇಲ್ಲಿ. ಯಾಕ್ರೋ ಹೆಂಗೈತ್ ಮೈಗೆ? ಹಿಂಗೈತಿ. ಆರಾಮೈತಿಲ್ಲ? ಆರಾಮೈತಿ. ಆರಾಮದಿ ಬೈ. ಏನ್ ನನಗೆ ಆವಾಜ ಡಿಜೆ ಇರ್ಬೇಕು. ಮುಂದಿನ ಸಲ ಗಣಪತಿ ನಿಮ್ಗ ಕರೆಸ್ತೀವಿ. ಎಷ್ಟೋ ಮೀಟರ್ ನಿಮ್ಗೆ ನಮ್ಮ ಏರಿಯಾಗೆ ಬಂದು ಮೀಟರ್ ಆಟೋನ ಹೊಡಿತಾರ ಬಾಯ್ಲಿ. ಮೀಟರ್ ಅಲ್ಲ, ನನಗೆ ಮಕ್ಕರ್ ಮಾಡ್ತಿರಲ್ರೋ. ಮಕ್ಕರ್ ಓ ಜ್ಯೋತಿಷಿ ಮಕರ ಅಲ್ಲ, ನನ್ನ ತುಲಾ ರಾಶಿ. ನನ್ ಕರ್ಕ ರಾಶಿ ಬೈ. ನಕ್ಕನ್ ಏನ್ರೋ ಹೇಳ್ತಿದ್ದೀರಾ? ನಾನು ನಕ್ಕಿಲ್ಲಪ್ಪ. ನಾನು ನಕ್ಕಿಲ್ ಬೈ. ನಾನು ಬೈ ನೀವ ನಗರಿ ಲೇ ಸೆಡೆಗಳ ಹೋಗ್ರೋ ಇಲ್ಲಿಂದ. ಸೈಡಿಗೆ ಬಾನಾತಾರ. ಬ್ಯಾಡಪ್ಪ ನಾ ಅಂತಾರಲ್ಪ. ಹಟ್ರ ಬಿಡಿ ಹೋಗ್ ನಡಿ. ಹಟ್ರ ಬರ್ರಿ. ಹಟ್ರ ಲೇ ಹತ್ರ ಬಂದ್ಬಿಟ್ಟು ನೀವೇ ದೂರ ಹೋಗ್ತಿದ್ರಲ್ರೋ. ಲೇ ಬಂದ್ರೋ ತೋರಿಸ್ತೀನಿ ಲೇ. ಬೈ ಏನೋ ತೋರಿಸ್ತಾನಂತ. ಅದಲ್ಲೂ ಬಾರೋಪ್ಪ ನೀವು. ಬೇಡ ನೋಡಕ್ ಆಗೋಲ್ಲ. ಲವ್ ಹೆಂಗ್ ಮಾಡೋದು? ಗಜ ಮಾಡಿ ಅದು ಬಿಡು. ಅದೇ ಮಾಡಿರೋದು ನಾವು. ಏನ್ ಯೋಚನೆ ಮಾಡ್ತಾ ಇದೀಯ ಮಚ್ಚಿ? ಏನಿಲ್ಲ ಕಣ, ನಮ್ ತಾತಂದು 30 ಎಕರೆ ಜಮೀನಿತ್ತು. ಅವನದ್ರಾಗ ಅರ್ಧ ಈ ಮೆಣಸಿಕಾಯಿ, ಚೌಚವು ಮತ್ತೆ ಬಡವ್ರ ಬಗ್ರಿಗೆ ಅಂತ ದಾನ ಮಾಡ್ದ. ಅದೇ ನನಗೆ ಬೇಜಾರಾಗ್ಲಿಲ್ಲ. ಉಳಿದಿದ್ದಾರ್ದ ಈ ಸಂಬಂಧಿಕರನ್ನ ಸ್ಯಾಡಿಸ್ ನನ್ನ ಮಕ್ಳಿಗೆ ಕೊಟ್ಟು ಹೊರಗೋದ. ಇವಾಗ 30 ಎಕರೆ ಉಳಿದಿರೋದೇ 3 ಎಕರೆ. ಅದ್ ಸಾಲದು ಅಂತ ಸಂಬಂಧಿಕರು ಅದಕ್ಕೂ ಕೇಸ್ ಹಾಕ್ತಿವಿ ಅಂತ ಓಡಾಡ್ತವ್ರೆ. ಈಗ ಅದಕ್ಕೆ ಪಂಚಾಯತಿ ನಡೀತೈತೆ ಊರಾಗೆ. ಅಲ್ಲಿ ಯಾಕೋ ನಿಂತ್ಕೊಳಕ್ ಆಗಿಲ್ಲ, ಅದೇ ಬಂದೆ. ಅಲ್ಲ ಮಗ, ನಿಮ್ ಸವಸ ಬೇಡ ಅಂತ ನಿಮ್ಮ ಅಬ್ಬ ಜಮೀನ್ ಅವ್ರಿಗೆ ಬಿಟ್ಕೊಟ್ನಂತೋ. ಮಚ್ಚಿ ಎಲ್ಲಿ ಹೋಗ್ತಿದ್ಯೋ? ತಡಿಬೇಡ ಮಗ. ಕೋಪದ ಕೈಲಿ ಬುದ್ಧಿ ಕೊಡ್ಬೇಡ ಕಣೋ, ನನ್ ಮಾತು ಕೇಳೋ. ಎಲ್ಲಿ ಹೋಗ್ತಿದ್ಯೋ? ಅವ್ರ ಹೊಲ್ದಾಗ ಏನಾದ್ರು ಕೆಲಸ ಇದೆಯಾ ಅಂತ ಕೇಳಕ್ ಹೋಗ್ತಾ ಇದ್ದೀನಿ ಮಚ್ಚಿ. ಇವ್ರ ಸತ್ತ ಉಣಕ್ಕಾದ್ರೂ ಒಂದಿಷ್ಟು ಜಾಗ ಬೇಕಲ್ಲ. ಅವ್ರ ಚೆನ್ನಾಗಿದ್ರೆ ಒಂದಿಷ್ಟು ಜಾಗ ಆದ್ರೂ ಕೊಡ್ತಾರ ಮಚ್ಚಿ. ಬರ್ತೀನಿ. ಈಗ ಮನಿ ಹೋಗಿ ಮಾಡ್ತೇನೆ ಬೇಬಿ, ನೀವು ಊಟ ಮಾಡು. ಏನೋ ಆತ್ ಬೇಬಿ. ಗಾಡಿಗೆ ಸಡನ್ ಗಾಡಿ ನಿಂತು ಬಿಡ್ತ. ಇಲ್ಲ ಗೊತ್ತಿಲ್ಲ ಬೇಬಿ, ಚೆಕ್ ಮಾಡತ್ತೇವಿ. ಡಿಮ್ಯಾ ಚೈನ್ ಚೆಕ್ ಮಾಡತ್ತಾನ ಬೇಬಿ. ಈ ಗೇರು ಚೆಕ್ ಮಾಡತ್ತಾನ ಬೇಬಿ. ಇಲ್ಲ ಬೇಬಿ ಅಂಜಬೇಡ, ಏನಾಗಿಲ್ಲ. ಇಂಜನ್ ಚೆಕ್ ಮಾಡತ್ತಾನ ಭೀಮ್ಯಾಗ.
ತಲೆ ಕೆರ್ಕೊಳತಾನ ಬೇಬಿ, ಮುಕ್ಕಳು ಕೆರ್ಕೊಳತಾನ ಬೇಬಿ. ಎಂತ ಬಿಸಿಲು ಮಾರ, ಒಂದು ಜ್ಯೂಸ್ ಕುಡಿಯುವ. ವೈಟರ್ ನನಗೊಡು. ಆ್ಯಪಲ್ 90, ಪಪ್ಪಾಯ 70, ಮಶ್ಮೀರ್ ಹಣ್ಣು 90, ಪೊಮೊಗ್ರನೇಟ್ 90, ಚುಕ್ಕು 90, ಅವಕಾಡೊ 100, ಲೈಮ್ ಜ್ಯೂಸ್ 40, ಲೈಮ್ ಜ್ಯೂಸ್ ಆಗ. ಒಂದು ಲೈಮ್. ಪೇಷಂಟ್ ನೇಮ್ ಮನ್ಮಥ, ಬೆಡ್ ನಂಬರ್ 13. ಹೊಳದಿಂಕು 1 ಮಾತ್ರ ಬರೆಯೋಕ್ಕಾಯ್ತು, 3 ಬರೆಯೋಕ್ಕೆ ಆಗ್ತಿಲ್ವಲ್ಲ, ಬೇರೆ ಪೆನ್ ತರ್ತೀನಿ. ಡಾಕ್ಟರ್, ಅದು ಪೇಷಂಟ್ ನರ ಕಟ್ ಮಾಡ್ಬೇಕಿತ್ತಲ್ಲ, ಫೈಲ್ ಕೊಡಿ. ಓ, ಇಲ್ಲೇ ಇಟ್ಟಿದ್ದೀರಾ? ಬೆಡ್ ನಂಬರ್ 1, ಬೇಗ ಕಟ್ ಮಾಡಿ ಹೋಗೋಣ, ಇನ್ನೊಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನೋಡಿ ಮಿಸ್ಟರ್ ಮನ್ಮಥ ಅವರೇ, ಇವಾಗ ನರ ಕಟ್ ಮಾಡಿರೋದ್ರಿಂದ ಸ್ವಲ್ಪ ನೋವಿರುತ್ತೆ, ಮಾತ್ರೆ ಎಲ್ಲ ತಗೊಳ್ಳಿ, ಸರಿ ಹೋಗ್ಬಿಡುತ್ತೆ. ಮನ್ಮಥ ಯಾರು ಸರ್? ಮನ್ಮಥ ಯಾರುನಾ? ನೀನೇನಮ್ಮ ಬರೀತಾ ಇದೀಯಾ? ಬೆಡ್ ನಂಬರ್ 13 ಅಂತ ಸರ್. 1 ಬರ್ದೆ, 3 ಬರೆಯೋಷ್ಟು ಲಿಂಕ್ ಖಾಲಿ ಆಗೋಯ್ತು, ಪೆನ್ ತರಕ್ ಹೋಗಿದ್ದೆ. ಹಾಗಾದ್ರೆ ನರ ಕಟ್ ಮಾಡ್ಬೇಕಾಗಿದ್ದು 13 ಬೆಡ್ ಪೇಷಂಟ್ಗ. ಮತ್ತೆ ಬೆಡ್ ನಂಬರ್ 1 ಸರ್? ಬೆಡ್ ನಂಬರ್ 1 ನಾನ್ ಮೇಘರಾಜು. ನೀನೇನ್ ಕೇಳಿಸ್ಕೊಳಕ್ ಬಂದಿದ್ಯಪ್ಪ? ಕೇಳ್ಸಕ್ ಬಂದಿದ್ದು ಸರ್, ನರ ಕಿತ್ತಾಕ್ಬಿಟ್ಟಿದ್ರಲ್ಲ ಸರ್. ನೋಡಪ್ಪ, ಕಟ್ ಆಗಿರೋ ನರನಂತೂ ವಾಪಸ್ ಹಾಕಕ್ಕಾಗಲ್ಲ, ಹಲ್ಲು ಬೇಕಾದ್ರೆ ಫ್ರೀಯಾಗಿ ಕಿತ್ ಕಳಿಸ್ತೀನಿ. ಅಯ್ಯೋ, ನಿಮ್ಮಲ್ಲೂ ಬೇಡ, ನಿಮ್ ಸಹೋದರನು ಬೇಡವೋ? ನೋಡಮ್ಮ, ನೆಕ್ಸ್ಟ್ ಟೈಮು ಇಂಕ್ ನೋಡ್ಕೊಳಮ್ಮ, ನರ ಕಟ್ ಆಗೋಯ್ತವೆ. ಸಾರಿ ಸರ್. ಸಾರಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ?